ಚೂರಾಗಿ ಮಾಡ್ತಾ ಇದ್ದೀರಿ, ಹೆಂಗ ದಲಿತ ಸಿಎಂ ಇದೆ ಆ ಥರ ಅಲ್ಪಸಂಖ್ಯಾತರು ಸಿಎಂ ಆಗ್ಬೇಕು ಅನ್ನೋದಕ್ಕೂ ತಾವೇ ಸಿಎಂ ಆಗ್ಬೇಕಂತ ಒಂದು ಕೂಗು ಎದ್ದಿದೆ ಸರ್. ನಾನೇನಂದೆ, ಹೈಕಮಾಂಡ್ ಪಕ್ಷದ ಜವಾಬ್ದಾರಿ ಕೊಟ್ಟರೆ ನಾನು ಪಕ್ಷದ ಜವಾಬ್ದಾರಿ ನಿಭಾಯಿಸ್ತೀನಿ ಅಂತ ರಾಜ್ಯದ ಜವಾಬ್ದಾರಿ ಕೊಟ್ಟರೆ ಕೇಳಿ. ನಾವು ಕೇಳ್ರಿ, ಇಲ್ಲಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಮ್ಮ ನಾಯಕರು ಸಿದ್ದರಾಮಯ್ಯ ಇದ್ದಾರೆ ಆ ಕುರ್ಚಿಯಲ್ಲಿ. ನಮ್ಮ ನಾಯಕರು ಸಿದ್ದರಾಮಯ್ಯ ಅವ್ರ ಕುರ್ಚಿಯಲ್ಲಿದ್ದಾರೆ. ಅವ್ರು ಇರೋವರೆಗೂ ಯಾರೂ ಆ ಕುರ್ಚಿಯಲ್ಲಿ ಕೂರಕ್ಕೆ ಸಾಧ್ಯನೇ ಇಲ್ಲ. ಅದು ಒಂಥರ ಟಗರ್ ರೀ, ಅದು ಟಗರ್. ಅದು ಟಗರ್ಗೆ ಯಾರು ಟಕ್ಕರ್ ಯಾರಿಲ್ಲ ಆ ಥರ. ನೀವೇ ಮಾಡ್ಕೊತಾ ಇದ್ದೀರಾ. ಈ ಬಿ ಜೆ ಪಿಲಿ ಏನಾಗಿದೆ, ಬೇರೆಯವ್ರು ಮಾಡೋದು ಕೆಲಸ ಇಲ್ಲ. ಅವ್ರಿಗೆ ಏನೋ ಒಂದು ಆಗ್ಬೋದು ಅಂತ ಅವ್ರು ಮೊದಲೇ ಅವ್ರ ಪಕ್ಷದಲ್ಲಿ ನೋಡಿ, ಮೊದಲೇ 3 ಗುಂಪಿತ್ತು, ಈಗ 5 ಗುಂಪಾಗಿದೆಯಂತೆ. 5 ಗುಂಪಾಗಿ ಆ ಪಕ್ಷದಲ್ಲಿ ಅವ್ರು ಸರಿಪಡಿಸ್ಕೊಳ್ಳೋಕೆ ಹೇಳಿ ಅವ್ರಿಗೆ. ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ನಿಮ್ಮ ಸ್ನೇಹಿತರು ಅಬ್ಬಯ್ಯ ಅವರು ಕೂಡ ಆಕಾಂಕ್ಷಿ ಅಂತ ಅವ್ರು ಮಂತ್ರಿ ಆಗಲಿ ಅಂತ ರಾಜ್ಯದ ಜನ, ದಲಿತ ಸಂಘಟನೆಗಳು ಭಾಳ ಜನ ನಂತ ಬಂದು, ಪ್ರಸಾದ್ ಅಬ್ಬಯ್ಯ 3ನೇ ಬಾರಿ ಸೀನಿಯರ್ ಆಗಿದ್ದಾರೆ, 3ನೇ ಬಾರಿ ಆಗಿದ್ದಾರೆ. ಅವ್ರು ಈ ಬಾರಿ ಮಂತ್ರಿ ಆಗಲೇಬೇಕಂತ ನಂತಾನೆ ಭಾಳ ಜನ ಹೇಳಿದ್ದಾರೆ. ನಾನು ಹೇಳ್ತಿಲ್ಲ, ನಾವು ಕೇಳ್ಬೋದು, ನಮ್ಮ ಅಭಿಪ್ರಾಯನ ಹೇಳ್ಬೋದು. ಅಂದರೆ ತೀರ್ಮಾನ ಯಾರು? ಹೈಕಮಾಂಡ್. ನಾವು ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ. 100% ಖಂಡಿತ. ಬೇಕಾದ್ರೆ ಅವ್ರು ಮಾಡ್ತೀನಿ, ನಂದೇ ಚೇರ್ ಬಿಟ್ಕೊಡ್ತೀನಿ. ಇದು ಮಾತು. ಆಮೇಲೆ ನಾನು ಮಾತು ಕಟ್ಟಂಗೆ ನಡ್ಕೊತೀನಿ. ನಾನು ಪ್ರಸಾದ ಬ್ಯಾಗ್ ನೀನು ಡ್ರಾಪ್ ಆಗಪ್ಪ, ಪ್ರಸಾದ ಬ್ಯಾಗ್ ಮಾಡ್ತೀನಿ ಅಂದರೆ ಖುಷಿಯಾಗಿ ಬಿಟ್ಕೊಟ್ಬಿಡ್ತೀನಿ. ಬಿಹಾರ ಚುನಾವಣೆಯಲ್ಲಿ ಮೊದಲು ಬಿಜೆಪಿಯವರು ಗ್ಯಾರಂಟಿಗಳು ಟೀಕೆ ಮಾಡ್ತಿದ್ರು. ಈಗ ಅಲ್ಲೇ ಗ್ಯಾರಂಟಿ ಕೊಟ್ಟು ನೇರವಾಗಿ ಅವ್ರ ಅಕೌಂಟಲ್ಲಿ ಹಾಕಿದ್ದಾರೆ. ಇದೇ ಥರ ಜನಗಳಿಗೆ ಮೋಸ ಮಾಡ್ತವ್ರೆ. ಈಗ ಮಹಾರಾಷ್ಟ್ರದಲ್ಲಿ ಚುನಾವಣೆ ಟೈಮಲ್ಲಿ ಏನೇನೋ ಘೋಷಣೆ ಮಾಡಿ ಈಗೆಲ್ಲ ಭಾಳಷ್ಟು ಕಡಿಮೆ ಮಾಡಿದ್ದಾರೆ ಅಂತ ಮಾಹಿತಿ ಬಂತು ನನಗೂ. ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿರ್ಬೋದು. ಅದು ಮಹಾರಾಷ್ಟ್ರದಲ್ಲಿ ಚುನಾವಣೆಯಲ್ಲಿ ಹೋದ ವರ್ಷದಲ್ಲಿ ಚುನಾವಣೆ ಇತ್ತು. ಅವಾಗ ಸಿಕ್ಕಾಪಟ್ಟೆ ಏನೇನೋ ಮಾಡಿದರು, ಇಂತಾಗಿ ಇದು ಕೊಡ್ತೀವಿ ಅಂತ. ಅದೆಲ್ಲ ಕಡಿಮೆ ಮಾಡಿದ್ದಾರೆ. ಇವ್ರು ಚುನಾವಣೆ ಟೈಮಲ್ಲೇ ಬಡವ್ರಿಗೆ ಜ್ಞಾಪನ ಬರೋದಾ? ಏನಕ್ಕಪ್ಪ, ಪ್ರಧಾನಮಂತ್ರಿಗಳು 2014 ಎಲ್ಲ ಅಕೌಂಟಲ್ಲಿ 15 ಲಕ್ಷ ಹಾಕ್ತೀನಂದರು. 15 ಪೈಸೆ ಹಾಕಿದಾರ? 15 ರೂಪಾಯಿ 15 ಪೈಸಾ ಹಾಕಿದಾರ? ಸುಮ್ಮನೆ ಜನನೂ ಅರ್ಥ ಮಾಡ್ಕೊಳ್ಬೇಕು ರೀ. ಈಗ ನೋಡಿ, ಕಾಂಗ್ರೆಸ್ ಪಕ್ಷ ಇತಿಹಾಸ ದಯಮಾಡಿ ತಪ್ಪು ತಿಳ್ಕೊಂಡ್ಬೇಡಿ ನೀವು. ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು. ಚುನಾವಣೆ ಬಂದರೆ ಜನಗಳ ಮಧ್ಯದಲ್ಲಿ ಹೋದರೆ ನಮ್ಮ ಸಾಧನೆಯನ್ನು ಹೇಳ್ತೀವಿ ನಾವು. ಗಂಟಾ ಘೋಷವಾಗಿ ನಮ್ಮ ಸರ್ಕಾರ ಇತ್ತು. ಹಿಂದಿನ ಸರ್ಕಾರಲ್ಲಿ 2013 ಹಿಡ್ಕೊಂಡು 2018ವರೆಗೂ ಸಿದ್ದರಾಮಯ್ಯ ಸರ್ಕಾರ ಇತ್ತು. ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಇಂಥ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ. ಈಗ ಮೊನ್ನೆ 2023 ಚುನಾವಣೆಯಲ್ಲಿ ತಿರ್ಗಾ ನಮ್ಮ ಸರ್ಕಾರ ಬಂದರೆ ಈ 5 ಗ್ಯಾರಂಟಿಯನ್ನು ಕೊಡ್ತೀವಿ ಅಂದರೆ ನಮ್ಮ ಸಾಧನೆಯನ್ನು ತೋರಿಸಿ ಜನಗಳಿಗೆ ಮತ ಗೆಲ್ತೀವಿ. BJP ಅವರು ಯಾವುದನ್ನ ಸಾಧನೆ ಹೇಳಿದಾರಾ? ಸಾಧನೆ 0. ಸಾಧನೆ ಏನೇನೂ ಇಲ್ಲ. ಬರೀ ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಅವ್ರಿಗೆ ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಕುರ್ಚಿ ಮಾತ್ರ. ಆಮೇಲೆ ಹೇಳ್ಬೇಕು ತಾನೆ ಏನು ಮಾಡಿದ್ದೀರಂತ. ಈ ಕೆಲಸ ಇವ್ರು ಮಾಡ್ಬೋದಾಗಿತ್ತಾನೆ ಸರ್. ಇಂಥ ಒಳ್ಳೆ ಮನೆ ಕೊಡ್ತಾ ಇದ್ದಿಲ್ಲ, BJP ಅವರು ಕೊಡ್ಬೋದಾಗಿತ್ತು. ಪಾಪ ಸೋಮಣ್ಣ ಪ್ರಯತ್ನ ಮಾಡ್ತಾರೆ, ಅದು ಹೇಳ್ತೀನಿ ನಾನು. ಸೋಮಣ್ಣ ಒಳ್ಳೆ ಕೆಲಸಗಾರ, ಸ್ಲಮ್ ಬೋರ್ಡ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರು ಪ್ರಯತ್ನ ಮಾಡಿದ್ರು. ಯಡಿಯೂರಪ್ಪ ಹೋಗ್ತಾ ಭಾಳ ಭಿಕ್ಷೆ ಬೇಡ್ಕೊಂಡಂತೆ. ಇಲ್ಲ, ಬಡವ್ರು ಬೀದಿಯಲ್ಲಿದ್ದಾರೆ, ಯಡಿಯೂರಪ್ಪ ದಯಮಾಡಿ ಮಾಡಿಕೊಡಿ, ಜಾಸ್ತಿ ಏನಿಲ್ಲ, ಬರೀ ಸ್ಲಮ್ಗಳು ಮನೆ ಕಂಪ್ಲೀಟ್ ಮಾಡಿದ್ರೆ ಒಂದು 7,000 ಕೋಟಿ ಕೊಟ್ಟರೆ ಮನೆಗಳು 1,80,000 ಮನೆಗಳು ಕೊಟ್ಟ ಭಾಳ ಬೇಡ್ಕೊಂಡ್ರಂತೆ. ಆಮೇಲೆ ಬಸವರಾಜ ಬೊಮ್ಮಾಯಿ ಹೋಗಿ ಕೇಳ್ಕೊಂಡಿದ್ದಾರೆ, ಕೊಟ್ಟಿಲ್ಲ.